girl was found dead at a shed in Hubli in Karnataka. The girl was taken away from outside her house, leading to protests by locals as well as the girl's family members. I must inform you that the accused has now been killed in an encounter with the police, claiming he attacked them despite them firing a warning shot. The policeman was actually injured in this encounter, and according to the police, Ritesh Kumar, the accused, lured the child with chocolates on Sunday morning. Meanwhile, CCTV footage, as you can see, of Ritesh Kumar carrying the child also went viral. 10 lakh ex gratia has been announced for the family of the 5-year-old child in the Hubli case by the state government. We have some reactions lined up for you. Listen in. He tried assaulting the police and run away from the police custody. In the process, he has damaged the police vehicle also and assaulted. It shows that police staff also, police officer also. Meanwhile, one of our PSIs, PSI Annapurna, she has opened fire in the air to prevent the accused from escaping from the police custody and further assaulting the police officers and staff. And also she has fired 2 rounds on the accused. One has hit his leg and another round as it is chest portion. He has been immediately brought to KMC for medical aid and treatment, and in the hospital he is declared dead. At present, on the report of the police commissioner and other police officials, he was trying to, he was more violent against the police force itself, and he tried to escape. At that time, encounter has taken place. That is altogether different issue. Whatever police at that context they have done, that is the right thing. 10:30 ಒಯ್ದಾನ್ರಿ ಅವ್ನು ಹುಡುಗಿ ಕರ್ಕೊಂಡು ಹೋಗ್ಯಾನ. ನಾ ಆವಾಗ ಇಮಿಡಿಯೇಟಾಗಿ ಹುಡುಕ್ಯಾಡ ಅಂತೀನಿ. ನನ್ನ ಮಗಳು ಸಿಗಲಿಲ್ಲ. ನನಗೆ 11:30 ಹೆಣ ಸಿಕ್ತು. ಪೊಲೀಸರ ಕೈಯಾಗ ಸಿಗ್ತದ ಹೆಣ. ನಮಗಂತೂ ಗೊತ್ತಾಗಲಿಲ್ಲ. ನಾ ಏನಾರ ಹುಡುಗಿನ ಕರ್ಕೊಂಡು ಎಲ್ಲರ ಹೋಗಿರ್ಬೇಕು, ಕಿಡ್ನಾಪ್ ಮಾಡಬೇಕು ಅಂತ ನನ್ನ ಆಸೆ ಇತ್ತು. ಆದ್ರೆ ಅದು ಹುಡುಗಿನ ಕುತ್ತಿಗೆನ ಹೆಚ್ಚಿಗೆ ಬಿಟ್ಟಿದ್ದಂತ್ರಿ. ಅವ್ನು ಎಷ್ಟರ ಚಟ ಹೆಚ್ಚಾಗಿತ್ತು. ನನ್ನ ಮಗಳ ಸಂಬಂಧ ಕಾದಿತ್ತು. ನನ್ನ ಮಗಳನ್ನ ತಗೊಳಕ್ ನಿಂತಿದ್ನ. ನನ್ನ ಬಂಗಾರದಂತ ಮಗಳನ್ನ ಕಳ್ಕೊಂಡ್ಬಿಟ್ನಿ. ನಮ್ಮ ಪಕಡೆಯಾಗಿ ಇಟ್ಕೊಂಡು ಕೆಲಸ ಮಾಡ್ತಿದ್ನಿ ರೀ. 4 ತಿಂಗಳು ಕೂಸಿದ್ದಾಗಿಂದ ಹೊಟ್ಟಿ ಕಟ್ಕೊಂಡು ಮಾಡೇನ್ರಿ ಆ ಹುಡುಗಿ ಸಂಬಂಧ. ನಾ ಹೆಂಗ್ ಕಳ್ಕೊಂಡೆ ನನಗ ಗೊತ್ತಾಗೋಲ್ದು ಇವತ್ತು. ಆ ಬಿಲ್ಡಿಂಗ್ ಹತ್ರ ಯಾವಾಗ ಓಡಾಡಿದ್ದು ಏನಾರು ನೋಡಿದ್ರಿ? ನಾ ಇವತ್ತ ನೋಡಿದ್ರೆ ಅದು CC ಕ್ಯಾಮ್ರಾದಾಗ ನೋಡಿ ನಾವು ಇಡೀ ಜೀವನದ ನಾವು ಒಂಟ ಈಗ 7-8 ತಿಂಗಳಾದ್ರೂ ಒಟ್ಟ ನೋಡಿದ್ದಿಲ್ಲ. ನಾವು ಕಂಡೇ ಇಲ್ರಿ ನಮ್ಗ. ಅಲ್ಲಿ ಸ್ಕೂಲ್ ವ್ಯಾನಿಗೆ ಅಡ್ಡಾಡ್ತಿದ್ವು ರೀ. ಸ್ಕೂಲ್ ಹುಡುಗರು ಅಷ್ಟೇ ಇರ್ತಿದ್ರು. ಸ್ಕೂಲ್ ಆಟೋದವರೆಲ್ಲ ಕುಂತು ಹರಟಿ ಹಿಡ್ತಿದ್ರು. ಅವರೆಲ್ಲ ಹಿಂಗ್ ಮಾಡಕ್ ಸಾಧ್ಯ ಇಲ್ಲ. ಅವರೆಲ್ಲ ಸ್ಕೂಲ್ ಸೂಟಿ ಇರೋದಕ್ಕೆ ನಾ ಈಗ 2 ದಿನ ಆಕಿ ಈಗ ಮತ್ತೆ ಬಿಡ್ತಿದ್ಲಿ ನನ್ನ ಜೊತೆ ಬರದಿ. ನೀ ಇವತ್ತು ಮುದ್ದಾಮ್ ಕರ್ಕೊಂಡೋಗಿನಿ. ನನ್ನ ದೊಡ್ಡ ಮಗಳು ಮನ್ಯಾಗ ಬಿಟ್ಟು ಹೋಗಂದು. ಆಕಿನ ಮನ್ಯಾಗ ಬಿಟ್ಟು ಬಾಗ್ಲ ಹಾಕೊಂಡು TV ಹಚ್ಚಿ ಕೊಟ್ಟು ಸಣ್ಣಕಿನ ಕರ್ಕೊಂಡೋಗಿ ಇಬ್ಬರನ್ನು ಕೈ ಕೂಡಿಸಿದ್ರೆ ಹೊಡೆದಾಡ್ತಾರೆ. ಆಕಿಂದು ಪ್ರಾಬ್ಲಮ್ ಐತೆ ಅನ್ನೋದಕ್ಕೆ ಜಗಳ ಮಾಡ್ತಾರಂತ ಈಕಿನ ಸಣ್ಣಕಿನ ಕರ್ಕೊಂಡೋದೆ. ಆಕಿ ಜೋರ್ದಾಳ ಅಂತ ಹೇಳಿ ಈಕಿ ಹಿಂಗ್ ಹೋಗ್ಕಳಂತ ನನ್ನ ಕನಸ್ನಾಗ ಅನ್ಕೊಂಡಿರ್ಲಿಲ್ರಿ. ನನ್ನ ಕನಸ್ನಾಗ ಅನ್ಕೊಂಡಿರ್ಲಿಲ್ಲ. 4 ವರ್ಷ 10 ತಿಂಗಳಿಗೆ ಆಕಿ ಕರೆಕ್ಟ್ ಜುಲೈ 23ಗೆ ಆಕಿನ ಬರ್ತಡೇ ರೀ. ನನಗ ಆಕಿನ ಮರ್ಯಾಕ ಆಗವಲ್ದ್ರಿ. ಗುರುವಾರ ಹುಟ್ಟಿದ ಕೂಸದ ನನ್ನ ಸಾಯಿಬಾಬನ್ ಭಕ್ತರ್ರಿ ನಾವು. ನನಗ ಆಕಿ ಅವತ್ತ ಹುಟ್ಟಿದ್ಲ ಕರೆಕ್ಟ್ ಅಲ್ಲ. ಶಿರಡ್ಯಾ ಪಾಲಿಕೆ ಆಗೋ ಟೈಮ್ಗೆ ಆಕಿನ ಹೊಡೆದೇನಿ ನಾನು. ನನ್ನ ಹೊಟ್ಟಿ ಕಳ್ಳ ಚುರ್ರು ಅಂತೈತಿ. ನಾ ಅದಕ್ಕೆ ಆಕಿನ ಹೆಸರು ಆದ್ಯಾಸಾಯಿ ಅಂತಾನೆ ಇಟ್ಟಿದ್ದೆ ರೀ. ನನ್ನ ಮಗಳಿಗೆ ಬಂಗಾರದಂಗೆ ಎತ್ರಿ ಅದು ಹುಡುಗಿ ನೆದರಾಗೋ ಹಂಗೆ ಎತ್ತಿ ಇವತ್ತು ಇವನು ಬಾಯಾಗಿ ಈಡಾತ್ರಿ. ನಾ ಅಲ್ಲಿ ಯಾರನ್ನ ಕರಿ ನಿನ್ ಮೇಲೆ ಆದ್ಯ ಅಂತ ಮುಂಜಾನೆ ತಕ್ಷಣ 6ಕ್ಕೆ ನನ್ನ ಜೊತೆನೆ ಹೇಳಕ್ಕಿ. ನನ್ ಒಟ್ಟ ಮನ್ಯಾಗ ಮಾತು ಹೇಳಕ್ಕಿ. ಆಕಿನ ಮರ್ಯಾಕ ಆಗವಲ್ದು ನನಗ. ಕೈ ಕಾಲ ಇಲ್ದಂಗ ಆಗ್ಬಿಟ್ಟತ್ತಿ. ನಾ ಮನೆಗೆ ಹೆಂಗ್ ಹೋಗ್ಲಿಗ? ಈ ತರ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡಿಸೋದ್ರಲ್ಲಿ ಸರ್ಕಾರಕ್ಕೆ ಏನ್ ಹೇಳ್ತೀವಿ? ಇಂಥವ್ರು ಮಾಡಿದ್ರ ನಡು ರೋಡ್ನಿಗೆ ಎಲ್ಲಾರ ಮುಂದೆ ಸಾಯಿಸ್ಬೇಕ್ರಿ ಅವ್ರ. ಅಂದ್ರೆ ಅದಕ್ಕೆ ಒಂದು ಬೆಲೆ ಸಿಗತ್ತಿಲ್ಲ. ನನ್ ಸಿಗಂಗಿಲ್ಲ ಇದು. ಈಗ ಎಷ್ಟು ಜನಕ್ಕೆ ಆಗಿದೆ ಅನ್ಯಾಯ. ಇಲ್ಲಿ ಹುಬ್ಳ್ಯಾಗ ಇದು 4ನೇ ಕೇಸ್ ಇದು. ಈ ಎಕ್ಸ್ಟೆನ್ಷನ್ ಏರಿಯಾದಾಗ ಹಿಂಗ್ ಮಾಡ್ತಾರ. ಸ್ಲಮ್ನೇ ಆಗ್ತಾರ. ಅಂತವ್ರೆಲ್ಲ ಇಲ್ಲಿ ಬರ್ಬಾರ್ದ್ರಿ ಇವ್ರು. ತಮಗೂ ಮಕ್ಕಳು ಹೆಂಡತಿ ಎಲ್ಲ ಇರ್ತಾರ. ಕುಡಿ ಚಟಕ್ ಬಲಿಯಾಗಿ ಅವ್ರ ಹೆಂಡತಿ ಮಕ್ಕಳನ್ನ ಬಿಟ್ಟಿರ್ತಾರೆ. ಇಂಥವ್ರನ್ನ ತಗೊಂಡೋಗಿ ಹಿಂಗ್ ಮಾಡ್ತಾರ್ರಿ ಅವ್ರು. ಸಣ್ಣ ಕೂಸಿನ ಮೇಲೆ ಅತ್ಯಾಚಾರ ಮಾಡ್ತಾರ್ರಿ ಅವ್ರು.
ಏನ್ ಮಾಡ್ಬೇಕು ಹೇಳ್ರಿ ನಾವು ಆ ಹುಡುಗರ್ನ ಎಲ್ಲಿ ಕರ್ಕೊಂಡು ಸಾಲಿಗೂ ಕಳ್ಸೋದಿನ ಹೆದರಿಕೆ ಬಂತು ನಮ್ಗ. ಒಬ್ಬೊಬ್ಬರನ್ನ ಕಳ್ಸೋದು. ಎಷ್ಟು ಹುಡುಗರು ಗೌರ್ಮೆಂಟ್ ಶಾಲೆಗೆ ಒಬ್ಬೊಬ್ರು ಅಡ್ಡಾಡ್ತಾರೆ ಹೇಳ್ರಿ. ಮನೆ ಕೆಲಸ ಮಾಡ್ತಾರೆ ಎಲ್ಲಾ ಪೇರೆಂಟ್ಸ್. ಅವ್ರು ಗೌರ್ಮೆಂಟ್ ಶಾಲೆಗೆ ಹಾಕ್ಬೇಕ, ಮಕ್ಕಳನ್ನ ಹೆಂಗ್ ಕಳಿಸ್ಬೇಕ್ರಿ? ಮನೆಯಿಂದ ಅವ್ರು 10 ಗಂಟೆಗೆ ಶಾಲೆಗೆ ಹೋಗ್ತಾರ, ಇವ್ರು 8ಕ್ಕೆ ಕೆಲ್ಸಕ್ಕೆ ಹೋಗ್ತಾರ. ಪೇರೆಂಟ್ಸ್ ಹೆಂಗ ಇದ್ರ ಮೇಲೆ ಬಿಡ್ಬೇಕು ಹೇಳ್ರಿ ಹೊರಗೆ ಮಕ್ಕಳನ್ನ? ಅವ್ರಿಗೊಂದು ಪ್ರೊಟೆಕ್ಷನ್ ಬೇಕಲ್ಲ. ಇನ್ನು ಹೆಣ್ಮಕ್ಳನ್ನ ಹಡಿಯೋದು ಬಂದ್ ಮಾಡಂತ ಹೇಳ್ರಿ. ಹೆಣ್ಣು ಉಳಿಸಂತಾರಲ್ಲ, ಹೆಣ್ಣನ್ನ ಸಾಯ್ ಹೊಡೀರಿ. ಬರೇ ಗಂಡ ಹಡಿಸ್ಕೊಂತ ಗಂಡ ಹಡಿಲಿ ಎಲ್ಲಾರು, ಗಂಡಷ್ಟ ಹುಟ್ಲಿ. ಬೇಡ ರೀ ಅದು. ಅದೇ ಇಷ್ಟು ದಿನ ಹಡ್ದಿದ್ದೆ ಸಾಕಿನ್ ಬಂದ್ ಮಾಡಿಸ್ಬಿಡುದು. ಹೆಣ್ಣಂತ ಗೊತ್ತಷ್ಟ ತಕ್ಷಣ ಅಲ್ಲೇ ಭ್ರೂಣ ಹತ್ಯೆ ಮಾಡ್ಬಿಡ್ಬೇಕು. ಅದನ್ನ ಕಾನೂನು ಬಾಹಿರ ಮಾಡಿರಲ್ಲ. ಇನ್ಮೇಲೆ ಅದು ಚಲೋ ಆಗ್ಲಿ ವಾಪಸ್. ಅಂದ್ರೆ ಇದಕ್ಕೊಂದು ಇದಾಗತ್ರಿ, ಇಲ್ಲಾಂದ್ರೆ ಆಗಲ್ಲ ರೀ. ನನ್ನ ಮಗಳಿಗೆ ಹೆಂಗಿದ ಆತ್ ನೋಡ್ರಿ. ನಾ ಹೆಂಗ ನೋಡ್ಲಿ ಆಕಿನ ಹುಡುಗಿನ? ತಮ್ಮ ಕುಡಿ ಚಟಕ್ ನನ್ನ ಮಗಳ ಬಲಿ ಆತಿದ. ನನಗೆ ಏನ್ ನ್ಯಾಯ ಸಿಕ್ಕರು ನನ್ನ ಮಗಳ ಬರಲ್ಲ.